ಉಂಡವರಿಗೆ ದ್ರೋಹವನ್ನ ಬಗೆದಂತಹ ಖತರ್ನಾಕ್ ಬೆಸ್ಕಾಂ ಇಂಜಿನಿಯರ್ಸ್ ಇದು ಬೆಸ್ಕಾಂನ ಭ್ರಷ್ಟ ಇಂಜಿನಿಯರ್ಸ್ಗಳ ದ್ರೋಹದ ಕಹಾನಿ. ಬೆಸ್ಕಾಂ ಎಂಡಿ ಶಿವಶಂಕರ್ ಅವರೇ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ಉಂಡಮನೆಗೆ ದ್ರೋಹವನ್ನ ಬಗೆದಂತಹ ಖತರ್ನಾಕ್ ಬೆಸ್ಕಾಂ ಇಂಜಿನಿಯರ್ಸ್ ಇದು ಬೆಸ್ಕಾಂನ ಭ್ರಷ್ಟ ಇಂಜಿನಿಯರ್ಸ್ಗಳ ದ್ರೋಹದ ಕಹಾನಿ. ಬೆಸ್ಕಾಂ ಎಂಡಿ ಶಿವಶಂಕರ್ ಅವರೇ ಈ ಸುದ್ದಿಯನ್ನ ನೋಡಲೇಬೇಕು. ಇಂಜಿನಿಯರ್ಸ್ ಹೇಗೆಲ್ಲ ಧೋಖಾ ಮಾಡ್ತಾರೆ ನೋಡಿ. ದಾಖಲೆ ಸಮೇತ ಸಾಕ್ಷಿ ನೀಡುತ್ತೇವೆ, ಕೂಡಲೇ ಕ್ರಮವನ್ನ ಕೈಗೊಳ್ಳಿ. ಹಾಗಾದ್ರೆ ಬೆಸ್ಕಾಂ ಅಧಿಕಾರಿಗಳ ಗೋಲ್ಮಾಲ್ ಏನ್ ಗೊತ್ತಾ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬೆಸ್ಕಾಂ ಭ್ರಷ್ಟರ ಕಹಾನಿ ರಿವೀಲ್. ಎಸ್ ವೀಕ್ಷಕರೇ, ಯಾವ ರೀತಿಯಾಗಿ ಭ್ರಷ್ಟಾಚಾರಗಳು ನಡೀತಾ ಇದೆ. ಭ್ರಷ್ಟಾಚಾರ ಮುಕ್ತ ಸರ್ಕಾರ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಮ್ದು ಅಂತ ಹೇಳಕ್ಕೆ ಯಾವಾಗಲೇ ಆಗುತ್ತೆ ನಮ್ಮ ಕೈಲಿ. ಉಂಡ ಮನೆಗೆ ದ್ರೋಹವನ್ನು ಬಗೀತಾ ಇದ್ದಾರೆ ಖತರ್ನಾಕ್ ಬೆಸ್ಕಾಂ ಇಂಜಿನಿಯರ್ಸ್ಗಳು. ನಾಚಿಗೆ ಆವಾಗ ಹೊಟ್ಟೆಗೆ ತಿಂತೀರಾ ನೀವು? ಹೆಂಗ್ ಇಳಿಯತ್ತೆ ನಿಮ್ಗೆ ಗಂಟ್ಲೊಳಗಡೆ? ಈ ರೀತಿಯ ದ್ರೋಹವನ್ನು ಮಾಡ್ತಾ ಕುತ್ಕೊಂಡ್ರೆ ಹೆಂಗ್ ಇಳಿಯುತ್ತೆ ಕೆಳಗಡೆ? ಇದು ಬೆಸ್ಕಾಂ ಭ್ರಷ್ಟ ಇಂಜಿನಿಯರ್ಸ್ಗಳ ದ್ರೋಹದ ಕಹಾನಿಯಾಗಿದೆ. ಬೆಸ್ಕಾಂ ಎಂಡಿ ಶಿವಶಂಕರ್ ಅವರೇ ಈ ಒಂದು ಸುದ್ದಿಯನ್ನ ನೀವು ನೋಡ್ಲೇಬೇಕು. ಇಂಜಿನಿಯರ್ಸ್ಗಳು ಹೆಂಗೆಲ್ಲ ಧೋಖಾ ಮಾಡ್ತಾರೆ ನೋಡ್ರಿ. ಜನಸಾಮಾನ್ಯರಿಗೆ ನೀವು ತೊಂದರೆ ಕೊಟ್ಟು ಗಳಿಕೆ ಮಾಡಿ ನಿಮ್ಮನೆ ಉದ್ಧಾರ ಮಾಡ್ಕೊಳ್ಳೋದೇನಿದೆ? ಸರಿಯಾಗಿ ನಿಯತ್ತಿನ ತಿನ್ನಕ್ ಬರಲ್ವಾ? ಈ ಸಾರ್ವಜನಿಕರ ದುಡ್ಡೇ ಹೊಡಿಬೇಕಾ ನೀವು? ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಗಟ್ಟಿಯಾಗಿದ್ರೆ ಈ ರೀತಿಯೆಲ್ಲ ಆಗ್ತಾನೆ ಇರ್ತದೆ. ದಾಖಲೆ ಸಮೇತವಾಗಿ ಸಾಕ್ಷಿಯನ್ನು ನೀಡ್ತೇವೆ, ಕ್ರಮವನ್ನು ಕೈಗೊಳ್ಳಬೇಕು. ಕೋಲಾರದ ನರಸಾಪುರದ ಬೆಸ್ಕಾಂ ಉಪವಿಭಾಗದಲ್ಲಿ ಗೋಲ್ಮಾಲ್. ಕರೆಂಟ್ ಬಿಲ್ ರೀಡಿಂಗ್ ಹೆಸರಿನಲ್ಲಿ ಇಂಜಿನಿಯರ್ಸ್ಗಳು ಗುಳುಂಸುವಾಹ ಮಾಡ್ತಾ ಇದ್ದ. ಎಲ್ಲೆಲ್ಲಿ ದುಡ್ಡು ಹೊಡಿತೀರ್ರಿ? ಕೋಲಾರದ ನರಸಾಪುರ ಬೆಸ್ಕಾಂ ಉಪವಿಭಾಗದಲ್ಲಿ ಗೋಲ್ಮಾಲ್. ಕರೆಂಟ್ ಬಿಲ್ ರೀಡಿಂಗ್ ಹೆಸರಿನಲ್ಲಿ ಇಂಜಿನಿಯರ್ಸ್ಗಳು ಗುಳುಂಸಹ. ನರಸಾಪುರ ಉಪವಿಭಾಗದ ಇಇ ಶೋಭಾ ಜೆಇ ಅಲಿಹಿಂ ಪಾಷಾರಿಂದ ಅಕ್ರಮ. ಕರೆಂಟ್ ಬಿಲ್ ರೀಡಿಂಗ್ ಕಡಿಮೆ ಮಾಡಿ ಹಣವನ್ನು ಗುಳುಂ ಮಾಡುವಂತಹ ದಂಧೆ. ವಾಣಿಜ್ಯ ಬಳಕೆಯ ವಿದ್ಯುತ್ ಗ್ರಾಹಕರು ರೀಡಿಂಗ್ ಕಮ್ಮಿ ಮಾಡ್ತಾರೆ. ರೀಡಿಂಗ್ನಲ್ಲಿ ಇರೋದೇ ಒಂದು, ಅವರು ಹಾಕೋದೇ ಬೇರೆ ಬಿಲ್. ಸಾಫ್ಟ್ವೇರ್ ಬಳಸಿ ಈ ಒಂದು ಭ್ರಷ್ಟರ ಕಡಿಮೆ ಮಾಡ್ತಾರೆ ಕರೆಂಟ್ ಬಿಲ್. ಲಕ್ಷ ಬಂದರೂ ಕೂಡ ಸಾಫ್ಟ್ವೇರ್ ನಲ್ಲಿ ಮಾಡ್ತಾರೆ ಕ್ಯಾನ್ಸಲ್. ಇಂಜಿನಿಯರ್ಸ್ಗಳು ಮನೆ ಹಾಳು ಕೆಲಸದಿಂದ ಬೆಸ್ಕಾಂ ಬೊಕ್ಕಸಕ್ಕೆ ನಷ್ಟವಾಗ್ತಾ ಇದೆ. ಟೆಕ್ನಿಕಲ್ ಆಗಿ ದುಡ್ಡು ನುಂಗುತ್ತಾ ಇದ್ದಾರೆ ಬೆಸ್ಕಾಂ ಇಂಜಿನಿಯರ್ಸ್ಗಳು. ಸಾಫ್ಟ್ವೇರ್ ನಲ್ಲಿ ಬಿಲ್ ಕ್ಯಾನ್ಸಲ್ ಮಾಡೋದೇ ದಾಖಲೆಗೆ ಲಭ್ಯ. ದಾಖಲೆ ಸಮೇತ ಬೆಸ್ಕಾಂ ಅಧಿಕಾರಿಗಳ ಕಲಾಟವನ್ನು ಬಟಾಬೈಲ್ ಮಾಡ್ತಾ ಇದ್ದೇವೆ. ಬೆಸ್ಕಾಂಗೆ ಉಂಡೆನಾಮ ಹಾಕಿದ್ರು ಕೂಡ ಯಾರು ಕೇಳೋರಿಲ್ಲ. ನಾಚಿಕೆ ಆಗ್ಬೇಕು ನಿಮ್ಗೆ. ದುಡ್ಡು ಮಾಡ್ಕೊಳಕ್ ಬೇರೆ ದಾರಿ ಇಲ್ವಾ? ನಿಯತ್ತಾಗಿ ಸಂಪಾದನೆ ಮಾಡಕ್ಕಾಗಲ್ವಾ? ನಿಮಗೆ ಇಂಜಿನಿಯರ್ಸ್ಗಳು ಅಂತ ಹೇಳ್ಬಿಟ್ಟು ಪಟ್ಟ ಕೊಟ್ಟು ಸರ್ಕಾರ ಕೂರಿಸಿದೆ, ನೀವು ಏನ್ ಮಾಡೋದು? ಏನ್ ಮಂಟಿನ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಿ ರೀಡಿಂಗ್ ಕಮ್ಮಿ ತೋರ್ಸೋದಂತೆ, ತಗೊಳ್ಳೋದಂತೆ. ಏನ್ ದುಡ್ಡು ಹಂಗೆ ಹರಿದು ಬಂದ್ಬಿಡುತ್ತಲ್ಲ. ಈಗ ಸಾರ್ವಜನಿಕರಿಂದ ತಗೋಬೇಕು, ನೀವು ಮಧ್ಯವರ್ತಿಗಳಾಗ್ಬಿಟ್ರಲ್ರಿ. ಸಾರ್ವಜನಿಕರ ಹತ್ರ ತಗೋಬೇಕು, ಅದಕ್ಕೆ ಸರ್ಕಾರ ಕೊಡದೆ ಹಿಂಗ ಮ್ಯಾನೇಜ್ ಮಾಡ್ಕೊಬಿಡ್ಬೇಕು ಅಲ್ವಾ? ಅದೇ ಅಲ್ವಾ? ಕೋಲಾರದ ನರಸಾಪುರದ ಬೆಸ್ಕಾಂ ಉಪವಿಭಾಗದಲ್ಲಿ ಗೋಲ್ಮಾಲ್ ನಡೆದಿದೆ. ಕರೆಂಟ್ ಬಿಲ್ ರೀಡಿಂಗ್ ಹೆಸರಿನಲ್ಲಿ ಇಂಜಿನಿಯರ್ಸ್ಗಳು ಗುಳುಂಸುವಾಹ ಮಾಡ್ತಾ ಇದ್ದಾರೆ. ನರಸಾಪುರದ ಉಪವಿಭಾಗದ ಇಇ ಶೋಭಾ ಮೇಡಮ್ ಜೆಇ ಅಲೀಂ ಪಾಷಾರಿಂದ ಅಕ್ರಮವಾಗಿದೆ. ಯಾಕ್ರಿ? ಯಾಕೆ ಬೇಕು ಇಂಥ ಅನ್ಯಾಯ ದುಡ್ಡು? ಯಾಕ್ರಿ ನಿಮ್ಗೆ? ಸರ್ಕಾರದಿಂದ ನೀವು ಕಿತ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ? ಕಿತ್ಕೊಂಡು ಜನಸಾಮಾನ್ಯರಿಗೆ ಏನು ಒಳ್ಳೇದು ಮಾಡ್ತಾ ಇದ್ದೀರಾ ನೀವು? ಇಲ್ಲ ಅಲ್ವಾ? ಆಚೆಗೆ ಆಗ್ಬೇಕು. ನಿಮ್ಮ ಮನೆ ಉದ್ಧಾರ ಮಾಡ್ಕೊಳ್ಳೋಕ್ಕೆ ಸರ್ಕಾರದ ಬೊಕ್ಕಸದ ಹಣ ಯಾಕೆ ಕದೀತಿದ್ದೀರಾ? ಸರ್ಕಾರದ ಬೊಕ್ಕಸದಿಂದ ಹಣ ಕದ್ದಿದ್ದೀರಾ ಅಥವಾ ಹಣವನ್ನ ನೀವು ಇದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಅದರಷ್ಟು ದರಿದ್ರವಾಗಿರುವಂಥ ವಿಚಾರ ಯಾವುದೂ ಇಲ್ಲ. ಕರೆಂಟ್ ಬಿಲ್ ರೀಡಿಂಗ್ ಕಡಿಮೆ ಮಾಡಿ ಹಣವನ್ನು ಗುಳುಂ ಮಾಡುವಂತಹ ದಂಧೆ ಇದು. ವಾಣಿಜ್ಯ ಬಳಕೆಯ ವಿದ್ಯುತ್ ಗ್ರಾಹಕರ ರೀಡಿಂಗ್ ಕಮ್ಮಿ ಮಾಡ್ತಾರೆ. ರೀಡಿಂಗ್ನಲ್ಲಿ ಇರೋದೇ ಒಂದು, ಅವರು ಹಾಕೋದೇ ಬೇರೆ ಬಿಲ್ ಆಗಿರುವಂಥದ್ದು. ಸಾಫ್ಟ್ವೇರ್ ಬಳಸ್ಕೊಂಡು ಈ ಒಂದು ಭ್ರಷ್ಟಾಚಾರ ಕಡಿಮೆ ಮಾಡ್ತಾ ಇದ್ದಾರೆ ಕರೆಂಟ್ ಬಿಲ್ ಲಕ್ಷ ಬಂದರೂ ಕೂಡ ಸಾಫ್ಟ್ವೇರ್ನಲ್ಲಿ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ಕೊಂತಾರೆ. ಇಂಜಿನಿಯರ್ಸ್ಗಳ ಮನೆ ಹಾಳು ಕೆಲಸದಿಂದ ಬೆಸ್ಕಾಂ ಬೊಕ್ಕಸಕ್ಕೆ ನಷ್ಟವಾಗಿದೆ. ಅದೇ ಬೊಕ್ಕಸದಲ್ಲಿರುವಂತಹ ಹಣವನ್ನ ಸಿದ್ದು ಸರ್ಕಾರ ಬೇರೆ ರೀತಿಯಾಗಿ ಬೇರೆ ಒಂದು ಒಳ್ಳೆಯ ಉಪಯೋಗಕ್ಕೆ ಬಳಕೆ ಮಾಡ್ಕೊಳ್ತಾ ಇತ್ತು. ನೀವು ಮಾಡುವಂಥ ಗನಂದಾರಿ ಕೆಲಸಕ್ಕೋ
ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಟೆಕ್ನಿಕಲ್ ಆಗಿ ದುಡ್ಡು ನುಗ್ತಾ ಇದ್ದಾರೆ. ಬೆಸ್ಕಾಂ ಇಂಜಿನಿಯರ್ ಸಾಫ್ಟ್ವೇರ್ನಲ್ಲಿ ಬಿಲ್ ಕ್ಯಾನ್ಸಲ್ ಮಾಡಿರೋ ದಾಖಲೆಗಳು ಕೂಡ ಲಭ್ಯವಾಗಿದೆ. ದಾಖಲೆ ಸಮೇತ ಬೆಸ್ಕಾಂ ಅಧಿಕಾರಿಗಳ ಕಳ್ಳಾಟ ಬಟ ಬಯಲು ಮಾಡಲಾಗಿದೆ. ಬೆಸ್ಕಾಂಗೆ ಉಂಟೇನಾಮ ಹಾಕಿದ್ರು ಕೂಡ ಯಾರು ಕೇಳೋರಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಎಸ್, ಯಾರೂ ಕೇಳೋರಿಲ್ಲ. ಬೆಸ್ಕಾಂಗೆ ಉಂಡೇನಾಮ ಇಕ್ಬಿಡೋಣ ಅಂತ ಹೇಳಿ ಈ ಶೋಭಾ ಮೇಡಮು JA ಅಲೀಂ ಪಾಷಾ ಅವರು ಏನೋ ಐಡಿಯಾ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಸರ್ಕಾರದ ಹಣ ನುಂಗ್ಕೊಂಡು ಬಿಡೋಣ, ಹೆಂಗೂ ಸಾರ್ವಜನಿಕರು ಮಾತಾಡಲ್ಲ, ಕೆಮ್ಮಲ್ಲ, ಕ್ಯಾಕರಿಸಲ್ಲ, ಸಿದ್ದು ಸರ್ಕಾರಕ್ಕೆ ಸ್ವಲ್ಪ ನಷ್ಟ ಮಾಡ್ಕೊಂಡು ನಮ್ಮ ಜೇಬ್ ತುಂಬಿಸ್ಕೊಂಬಿಡೋಣ ಅಂತ. ಯಾಕ್ರಿ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆಯೋದು ಏನು ಕರ್ಮ ಇದೆ ನಿಮಗೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ದಾಖಲೆ ಸಮೇತ ಬಿಚ್ಚಿಡ್ತಾ ಇದ್ದೇವೆ. ಸರ್ಕಾರ ಇದರ ಬಗ್ಗೆ ಗಮನವನ್ನು ಕೊಡಬೇಕಾಗಿದೆ. ಇಂಜಿನಿಯರ್ಸ್ ಮನೆ ಮೇಲೆ ಲೋಕಾಯುಕ್ತರು ದಾಳಿ ಮಾಡುವಾಗ ಅವಾಗ ಗೊತ್ತಾಗುತ್ತೆ ಸತ್ಯ ಯಾವುದು ಏನು ಎತ್ತ ಅಂತ ಹೇಳಿ. ಹೆಚ್ಚಿಗೆ ಬಿಲ್ ಆದವರ ಒಂದು ಬಿಲ್ಲನ್ನು ಕಡಿಮೆ ಮಾಡ್ಕೊಳ್ಳೋದು, ಸರ್ಕಾರಕ್ಕೆ ಮೋಸ ಮಾಡೋದು. ಫೋಟೋಗಳಿಂದ ಹಾಕ್ತಾ ಇದ್ದೀವಿ ನೋಡಿ. ಇವರೇ ಅಲೀಂ ಪಾಷಾ, ಶೋಭಾ ಮೇಡಮು, ಈ ಶೋಭಾ ಮೇಡಮ್ ಇವರೇ. ನೋಡ್ಕೊಂಬಿಡಿ ಮೇಡಮ್, ನಿಮ್ಮ ಒಂದು ಸಂಸಾರ ಉದ್ಧಾರ ಮಾಡಲಿಕ್ಕೆ ಸಾರ್ವಜನಿಕರ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ? ನಾನು ನಿಮಗೆ ಒಂದಿಷ್ಟು ಪದಗಳನ್ನು ಬಳಕೆ ಮಾಡೋದಿಲ್ಲ, ಯಾಕಂದರೆ ಒಳ್ಳೆ ಜಾಬಲ್ಲಿ ಇರ್ತೀರಾ, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಬೇಡ ಅವೆಲ್ಲ ಆ ಶಬ್ದಗಳ ಬಳಕೆ ಬೇಡ. ಆದರೆ ನೀವು ಮಾಡ್ತಾ ಇರೋದು ನಿಮಗೆ ಸರಿ ಇದೆಯಾ? ನಿಮಗೆ ಮಾಡ್ತಾ ಇರೋದು ನೀವು ಮಾಡ್ತಿರೋದು ಓಕೆನಾ? ನಿಮಗೆ ಸರ್ಕಾರದ ದುಡ್ಡು ಹೊಡ್ಕೊಂಡು ಏನು ಮಾಡೋರು ಇದ್ದೀರಾ ನೀವು? ಆಚೆಗೆ ಆಗ್ಬೇಕ್ರಿ ಮೇಡಮ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.